ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೀತಾಶ್ರೀ ಕಿಚನ್. ನಾನಿವತ್ತು ದೀಪಾವಳಿ ಹಬ್ಬದ ಸ್ಪೆಷಲ್ ಆಗಿ ಚಕ್ಲಿ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ನೀವು ಇದನ್ನು ಸ್ಟೋರ್ ಕೂಡ ಮಾಡ್ಕೊಂಡು ಇಟ್ಕೋಬೋದು. ಹಿಟ್ಟು ಹಾಗೆ ಚಕ್ಲಿನ 2 ತಿಂಗಳು ಕೂಡ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಒಂದು ಬಟ್ಲನ್ನ ಅಳತೆಗಾಗಿ ತೊಗೊಂಡಿದ್ದೀನಿ. ಈ ಬಟ್ಲಿಂದ 3 ಬಟ್ಲಷ್ಟು ಅಕ್ಕಿನ ಕ್ಲೀನಾಗಿ ತೊಳ್ಕೊಂಡು ಒಣಸಿಟ್ಕೊಂಡಿದ್ದೀನಿ. 1 ಬಟ್ಲಟ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ. ಹಾಗೆ ನಲ್ಲಿ 1/4 ಕಪ್ ಅಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. 1.5 ಬಟ್ಲಷ್ಟು ಪುಟಾಣಿ ಕಾಳನ್ನ ತೊಗೊಂಡಿದ್ದೀನಿ. ನಾನು ಎಲ್ಲ ಒಂದೇ ಬಟ್ಲಿಂದ ಮೆಜರ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಯಾವುದಾದ್ರೂ ಸೆಟ್ ಮಾಡ್ಕೊಳ್ಳಿ, ಅದರಿಂದ ಮೆಜರ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸಾಬುದಾನಿನ ಕೂಡ 1/4 ಕಪ್ ಅಷ್ಟು ತೊಗೊಂಡಿದ್ದೀನಿ. ಹಾಗೆ ಅವಲಕ್ಕಿನ 1 ಬಟ್ಲಷ್ಟು ತೊಗೊಂಡಿದ್ದೀನಿ. ಇಲ್ಲಿ ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ನೋ ಅದನ್ನೆಲ್ಲದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ತುಂಬ ಕೆಂಪಗಾಗೋವರೆಗೂ ಏನು ಹುರ್ಕೊಳ್ಳೋದು ಬೇಡ. ಸ್ವಲ್ಪ ಲೈಟಾಗಿ ಒಂದು 2 ರಿಂದ 3 ನಿಮಿಷದ ಕಾಲ ಅಷ್ಟು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ ಅಕ್ಕಿನ. ಇದರಿಂದ ಕ್ರಿಸ್ಪಿ ಬರುತ್ತೆ. ಹಾಗೆ ನಾವು ಹಿಟ್ಟನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಹಿಟ್ಟು ಹಾಳಾಗೋದಿಲ್ಲ. ಅದಕ್ಕೋಸ್ಕರ ನೋಡಿ, ಇಷ್ಟು ಆದರೆ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ಆರಕ್ಕೆ ಬಿಡಬೇಕು. ಈಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನು ಹೆಸರು ಬೇಳೆ 1 ಕಪ್ ಅಷ್ಟು ತೊಗೊಂಡಿದ್ನಲ್ಲ, ಅದನ್ನು ಕೂಡ ಒಂದು 2 ರಿಂದ 3 ನಿಮಿಷದಷ್ಟು ಫ್ರೈ ಮಾಡ್ಕೋಬೇಕು. ಯಾವುದೇ ಇಂಗ್ರೀಡಿಯೆಂಟ್ಸ್ ಆದರೂ ಚಕ್ಲಿ ರೆಸಿಪಿ ಆಗಲು ಕರೆಕ್ಟಾಗಿ ನೀವು ಇದೇ ರೀತಿ ಫಾಲೋ ಮಾಡಿದ್ರೆ, ಕರೆಕ್ಟ್ ಮೆಜರ್ಮೆಂಟ್ನ ಫಾಲೋ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಎಣ್ಣೆ ಕೂಡ ಜಾಸ್ತಿ ಹಿಡ್ಕೊಳ್ಳೋದಿಲ್ಲ, ಅಷ್ಟು ಚೆನ್ನಾಗಿ ರೆಸಿಪಿ ಬರುತ್ತೆ. ಸೊ ಇವಾಗ ಹೆಸರು ಬೇಳೆಯನ್ನು ಕೂಡ ನಾನು ಇಷ್ಟು ಕಲರ್ ಬಂದರೆ ಸಾಕು. ಇವಾಗ ನೆಕ್ಸ್ಟ್ ಉದ್ದಿನ ಬೇಳೆಯನ್ನು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಎಲ್ಲ ಕಾಳುಗಳನ್ನು ನಾನು ಬೇರೆ ಬೇರೆಯಾಗಿಯೇ ಫ್ರೈ ಮಾಡ್ಕೋಬೇಕಾಗುತ್ತೆ. ಉದ್ದಿನ ಬೇಳೆನೂ ಅಷ್ಟೇ ಒಂದು 2 ರಿಂದ 3 ನಿಮಿಷದಷ್ಟು ಕ್ರಿಸ್ಪಿ ಆಗಿರಬೇಕು. ಆ ಥರ ನಾವು ಫ್ರೈ ಮಾಡ್ಕೋಬೇಕು. 1 ಬಟ್ಲಷ್ಟು ನಾನು ಅವಲಕ್ಕಿನ ತೊಗೊಂಡಿದ್ದೀನಿ. ನೀವು ಅವಲಕ್ಕಿ ಕ್ವಾಂಟಿಟಿನ ಇಲ್ಲಿ ಜಾಸ್ತಿ ಕಡಿಮೆನೂ ಸ್ವಲ್ಪ ಮಾಡ್ಕೋಬೋದು. ನಾನು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ನೀವು ಪೇಪರ್ ಅವಲಕ್ಕಿ ತೊಗೊಂಡ್ರು ಕೂಡ ಪರವಾಗಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಅದರಿಂದ ನಾನು ಅವಲಕ್ಕಿನೂ ಕೂಡ ನಾನು ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಅಷ್ಟೇ. ಜಾಸ್ತಿ ಕಲರ್ ಬರೋವರೆಗೂ ಮಾಡ್ಕೋಬಾರ್ದು, ಇಲ್ಲಾಂದರೆ ಚಕ್ಲಿ ಕಲರ್ ಕೂಡ ಚೇಂಜ್ ಆಗುತ್ತೆ. ಇವಾಗ ಪುಟಾಣಿ ನಾನು 1.5 ಬಟ್ಲಷ್ಟು ತೊಗೊಂಡಿದ್ದೇನೆ ಅಂತ ಹೇಳಿದೆ. ಇದನ್ನು ಕೂಡ ಒಂದು 2 ನಿಮಿಷದಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಪುಟಾಣಿನೂ ಕೂಡ ಫ್ರೈ ಮಾಡ್ಕೊಂಡಾಗಿದೆ. ನಾನು ಸಾಬುದಾನಿನ 1/4 ಕಪ್ ಅಷ್ಟು ತೊಗೊಂಡಿದ್ದೆ, ಅಂದರೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಮಾತ್ರನೇ ತೊಗೊಂಡಿದ್ದೀನಿ. ಅದು ಫ್ರೈ ಆಗಿದೆ. ಇವಾಗ ನಾನು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಬಿಸಿಯಾಗಿರೋ ಕಡಾಯಲ್ಲಿ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಗೆ 1/4 ಕಪ್ ಅಷ್ಟು ಧನಿಯಾ ಕಾಳುಗಳನ್ನ ಹಾಕ್ಕೊಂಡು ಸ್ವಲ್ಪ ಬೆಚ್ಚಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಗ್ಯಾಸ್ ಆಫ್ ಆಗಿದೆ. ಮತ್ತೊಂದು ಸತಿ ಹೇಳ್ತೇನೆ, ಗ್ಯಾಸ್ ಆಫ್ ಮಾಡಿಬಿಟ್ಟು ಬಿಸಿ ಇರೋ ಕಡಾಯಲ್ಲಿ ಮಾತ್ರ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ನಾವು ರೆಡಿ ಮಾಡಿ ಎಲ್ಲನೂ ಹುರಿದಿಟ್ಕೊಂಡಿರುವಂಥ ಕಾಳಿಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ಆಗಿದೆ. ಇದನ್ನೆಲ್ಲನೂ ಚೆನ್ನಾಗಿ ತಣ್ಣಗಾಗಕ್ಕೆ ಬಿಡಬೇಕು. ನಾವು ತಣ್ಣಗಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಗಿರಣಿಯಲ್ಲಿ ಇದನ್ನು ಹಿಟ್ಟನ್ನ ಹಾಕಿಸ್ಕೊಂಬರ್ಬೇಕಾಗುತ್ತೆ. ಇದಕ್ಕೆ ಮತ್ತೆ ನಾವು ಬೇರೆ ಮಸಾಲೆಗಳನ್ನ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಇದರಿಂದಾನೇ ತುಂಬ ಚೆನ್ನಾಗಾಗುತ್ತೆ. ಹಾಗೆ ತುಂಬ ಮಿಕ್ಸಪ್ ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದು ತಣ್ಣಗಾಗಿದೆ. ಇದನ್ನು ಗಿರಣಿಯಲ್ಲಿ ಹಿಟ್ಟನ್ನು ಹಾಕಿಸ್ಕೊಂಬರಬೇಕು. ಇದಕ್ಕಿಂತ ಮುಂಚೆನೇ ನಾನು ಬೇರೆ ಮುರುಕು ರೆಸಿಪಿ ಹಾಗೆ ಚಕ್ಲಿ ರೆಸಿಪಿಗಳನ್ನು ಕೂಡ ನಾನು ಹಿಂದೆ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ. ಇವಾಗ ನೋಡಿ, ನಾನು ಹಿಟ್ಟನ್ನು ಹಾಕಿಸ್ಕೊಂಡು ಬಂದಿದ್ದೀನಿ. ಚೆನ್ನಾಗಿ ಹಿಟ್ಟು ರೆಡಿಯಾಗಿದೆ. ತುಂಬ ಸುವಾಸನೆಯೂ ಕೂಡ ಚೆನ್ನಾಗಿದೆ. ನಾವು ಜೀರಿಗೆ ಹಾಗೆ ಧನಿಯಾ ಕಾಳುಗಳನ್ನ ಇದರಲ್ಲೇ ಹಾಕಿದ್ವಿ. ನಾನು ಹಿಟ್ಟನ್ನು ಯಾವ ಮೆಜರ್ಮೆಂಟ್ ಬಟ್ಲಲ್ಲಿ ತೋರಿಸಿದ್ದೆ ಅದರಿಂದ 5 ಬಟ್ಲಷ್ಟು ನಾನು ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ 1 ಬಟ್ಲಿಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಮಾತ್ರ. ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಇದರಿಂದ ಎಣ್ಣೆ ಜಾಸ್ತಿ ಕುಡಿಯುತ್ತೆ. ಚೆನ್ನಾಗಿ ಬಿಸಿ ಮಾಡಿಕೊಂಡು ಬರೀ 5 ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. 5 ಬಟ್ಲು ಹಿಟ್ಟಿಗೆ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಯಿಂದನೇ ಸ್ಕ್ರಬ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು. ಇದನ್ನು ನಾನು ಹೆಸರುಬೇಳೆ ಚಕ್ಲಿ ರೆಸಿಪಿನ ಕೂಡ ಮಾಡಿ ನಿಮಗೆ ಶೇರ್ ಮಾಡಿದ್ದೀನಿ. ನಿಮಗೆ ಆ ರೆಸಿಪಿ ಬೇಕಿದ್ದರೆ ವಿಡಿಯೋ ಎಂಡಲ್ಲಿ ಬರುತ್ತೆ, ಆ ಕ್ಲಿಕ್ಕನ್ನು ಮಾಡಿ ನೋಡ್ಕೋಬೋದು. ಇವಾಗ ಚೆನ್ನಾಗಿ ಹಿಟ್ಟನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ರೆಡ್ ಚಿಲ್ಲಿ ಪೌಡರ್ನ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ಖಾರ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಾನಿಲ್ಲಿ ತಣ್ಣೀರನ್ನು ಯೂಸ್ ಮಾಡ್ತಾಯಿಲ್ಲ. ಹಿಟ್ಟನ್ನು ಅದ್ಕೊಳ್ಳೋಕ್ಕೆ ಬಿಸಿ ನೀರು ಕಾಯಕ್ಕಿಟ್ಟಿದ್ದೆ. ಅದರಲ್ಲಿ 1 ಬಟ್ಲಷ್ಟು ಅಥವಾ 1.5 ಬಟ್ಲಷ್ಟು ನಾನು ಬಿಸಿ ನೀರನ್ನು ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ.
ಅಂದರೆ ಚೆನ್ನಾಗಿ ಹಿಟ್ಟು ಬೇಗ ನೆನೆಯುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಚೆನ್ನಾಗಿ ಹಿಟ್ಟನ್ನ ನಾದ್ಕೋಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿನೇ ಇದನ್ನು ನಾದ್ಕೋಬೇಕಾಗುತ್ತೆ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ನಾನು ಕಲಿಸ್ಕೊಂಡು ಇವಾಗ ರೆಡಿ ಮಾಡಿಟ್ಟಿದ್ದೀನಿ. ಈ ಹಿಟ್ಟನ್ನು ನಾವು ಸ್ವಲ್ಪ ಗಟ್ಟಿಯಾಗಿ ನಾದಿರೋದ್ರಿಂದ ಒಂದು 10ರಿಂದ 15 ನಿಮಿಷಗಳ ಕಾಲ ಇದನ್ನು ನೆನೆಯೋಕ್ಕಿಡಬೇಕು. ಬಿಸಿ ನೀರು ಹಾಕಿದ್ರೆ ಅದರಿಂದನೇ ಸ್ವಲ್ಪ ಸಾಫ್ಟಾಗಿ ಬಂದಿರುತ್ತೆ ಅದು. ಇವಾಗ ಅದರಿಂದ ಸ್ವಲ್ಪ ಹಿಟ್ಟು ತಗೊಂಡು ಈ ರೀತಿ ಸ್ವಲ್ಪ ಮಿದ್ದುಕೊಂಡು ನಾವು ಸಿಲಿಂಡರ್ ಆಕಾರದಲ್ಲಿ ಮಾಡಿಕೊಂಡು ಈ ರೀತಿ ಚಕ್ಲಿ ಮನೆನ ತಗೊಂಡು ಅದಕ್ಕೆ ಹಾಕೋಬೇಕು. ನೀವು ಒತ್ತೋ ಚಕ್ಲಿ ಮನೆ ಇದ್ರೂ ಕೂಡ ಪರವಾಗಿಲ್ಲ. ಹಿಟ್ಟನ್ನು ನೀವು ಚಕ್ಲಿ ಮನೆಗೆ ಒಂದೇ ಸರ್ತಿ ಹಾಕೊಳ್ಳಿ. ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಚಕ್ಲಿ ಮಾಡುವಾಗ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಒಂದೇ ಸರ್ತಿ ಹಾಕಿದ್ರೆ ಜಾಸ್ತಿ ಚಕ್ಲಿಗಳನ್ನ ಒಂದೇ ಸರ್ತಿ ಹಾಕೋಬೋದು. ಇವಾಗ ನಾನು ಹಿಟ್ಟನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಕ್ಲಿನ ನೀವು ದೊಡ್ಡದು ಬೇಕಾದರೆ ದೊಡ್ಡದು ಅಥವಾ ಸಣ್ಣದು ಕೂಡ ಮಾಡ್ಕೋಬೋದು. ಜಾಸ್ತಿ ಮೇಲ್ಗಡೆ ಎತ್ತಕ್ಕೆ ಹೋಗ್ಬೇಡಿ. ನೋಡಿ ಚಕ್ಲಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಕಟ್ಟು ಕೂಡ ಆಗ್ತಾ ಇಲ್ಲ. ಮತ್ತು ನಾವು ಎಷ್ಟು ಬೇಕಾದರೂ ಉದ್ದ ಮಾಡಿಕೊಂಡು ಅದನ್ನು ರೌಂಡ್ ಶೇಪಾಗಿ ಮಾಡ್ಕೋಬೋದು. ಇದೇ ರೀತಿನ ನೀವು ಚಕ್ಲಿನ ಜಾಸ್ತಿ ಒಂದೇ ಮನೆಗೆ ಎಷ್ಟಾಗುತ್ತೋ ಅಷ್ಟನ್ನು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೋದು. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಚಕ್ಲಿಗಳನ್ನ ನಾನು ಮಾಡಿ ಸೈಡಿಗೆ ಸರಿಸ್ತಾ ಇದ್ದೀನಿ. ಆದರೂ ಚಕ್ಲಿಗಳು ಕಟ್ ಆಗ್ತಾ ಇಲ್ಲ. ಅಂದರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಇಲ್ಲಿ ನಾನು ಮೊದಲೇ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕೂಡ ಮೀಡಿಯಮ್ ಫ್ಲೇಮಲ್ಲೇ ಕಾಯಿಸಬೇಕು, ಜಾಸ್ತಿ ಕಾಯಿಸಬಾರ್ದು ಎಣ್ಣೆನ. ಚಕ್ಲಿಗಳೆಲ್ಲ ಹಾಕಿ ರೆಡಿಯಾಗಿದೆ. ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ. ಇದಕ್ಕೆ ಎಷ್ಟು ಆಗಿ ಬರುತ್ತೋ ಒಂದು ಕಡಾಯಿಗೆ ಅಷ್ಟು ಮಾತ್ರ ಹಾಕಬೇಕಾಗುತ್ತೆ. ಹಾಗೆ ಕರಿಯುವಾಗ ನಮಗೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರೆದ್ರೆ ಬೆಟರ್ ಆಗಿರುತ್ತೆ. ಯಾಕಂದರೆ ಒಳಗಡೆ ಹಸಿ ಇರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಚಕ್ಲಿ ಎಷ್ಟು ಬರುತ್ತೋ ಕಡಾಯಿಲಿ ಅಷ್ಟೇ ಹಾಕ್ಕೊಂಡು ಕರೆದ್ರೆ ಬೆಟರು. ಅದಕ್ಕಿಂತ ಜಾಸ್ತಿ ಹಾಕಿದ್ರೆ ಎಣ್ಣೆ ಬಿಸಿಯಾಗಿರೋದು ಆಟೋಮೆಟಿಕ್ಕಾಗಿ ತಣ್ಣಗಾಗೋ ಚಾನ್ಸಸ್ ಆಗಿರುತ್ತೆ ಜಾಸ್ತಿ ಹಾಕಿದ್ರೆ. ಅದಕ್ಕೋಸ್ಕರ ಎಷ್ಟು ಬರುತ್ತೋ ಅಷ್ಟೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 5ರಿಂದ 6 ನಿಮಿಷದಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು ಎಣ್ಣೆಯಲ್ಲಿ ಕೂಡ ಚಕ್ಲಿಗಳು ಬಿಟ್ಕೊಂಡಿಲ್ಲ. ಕಲರ್ ಕೂಡ ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿದೆ. ಹಾಗೆ ಎಣ್ಣೆ ಜಾಸ್ತಿ ಕುಡಿತಾ ಇಲ್ಲ ನೋಡಿ. ಇದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಇದನ್ನು ನೀವು 2 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಅಷ್ಟು ಚೆನ್ನಾಗಿ ಬಂದಿರುತ್ತೆ ಚಕ್ಲಿ ಕೂಡ. ಇದಕ್ಕೆ ಬೇರೆ ಅಂಗಡಿಯಿಂದ ತಂದ ಮಸಾಲೆಗಳನ್ನು ಕೂಡ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಷ್ಟು ರುಚಿಯಾಗಿ ಬರುತ್ತೆ. ಇದೇ ರೀತಿ ನಾನು ಎಲ್ಲ ಚಕ್ಲಿಗಳನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. 1 kg ಚಕ್ಲಿ ಹಿಟ್ಟನ್ನು ನಾನು ಎಲ್ಲನೂ ಮಾಡ್ಕೊಂಡಿಲ್ಲ, ಒಂದು ಸ್ವಲ್ಪನೇ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಅಂತೂ ಕುಡದೇ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ.